ಸರ್ ನಮಸ್ತೆ. ನಾನು ಸುಮಾರು 25-30 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನು 15 ವರ್ಷಕ್ಕೆ ನಾನು ಕೃಷಿ ಸ್ಟಾರ್ಟ್ ಮಾಡೋದು. ನಮ್ಮ ತಂದೆಯವರಿಂದ ನಾನು ಕೃಷಿ ಕಲ್ತದ್ದು. ಸೊ ಅವಾಗೆಲ್ಲ ಕೆಮಿಕಲ್ ಕೃಷಿ ಮಾಡ್ತಿದ್ದೆ. ನಮ್ಮ ತಂದೆಯವರೆಲ್ಲ ಯೂಸ್ ಮಾಡ್ತಿದ್ದು ಉಪ್ಪು, ಬೂದಿ, ಪಟಾಸ ಮಿಕ್ಸ್ ಮಾಡಿ ವ್ಯವಸಾಯ ಮಾಡ್ತಿದ್ರು. ಸೊ ನಾನ್ ಬಂದ ಮೇಲೆ ಕಾಂಪ್ಲೆಕ್ಸ್ ಕಲಿತೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕಾಂಪ್ಲೆಕ್ಸ್ ಹಾಕ್ಬೇಕು ಅಂತ ರೇಡಿಯೋ ಬಾನುಲಿ ಕಾರ್ಯಕ್ರಮ ಕೇಳ್ತಿದ್ದೆ. ಮೊದ್ಲೇ ಉಪ್ಪು ಬುದಿಯಲ್ಲಿ ಯಾಕೆ ಯೂಸ್ ಮಾಡ್ತಾರೆ ನೀವು, ಕಾಂಪ್ಲೆಕ್ಸ್ ಯಾಕೆ ಯೂಸ್ ಮಾಡಲ್ಲ ಅಂತ ಒಂದು ಹ್ಯಾಡ್ ಬಂದಿತ್ತು. ಅದನ್ನ ಅನುಸರಣೆ ಮಾಡಿ ನಾನು ಕಾಂಪ್ಲೆಕ್ಸ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು 1 ವರ್ಷಕ್ಕೆ 1 ಮೂಟೆ ಆಯ್ತು, 2 ಮೂಟೆ ಆಯ್ತು, 3 ಮೂಟೆ ಆಯ್ತು, ಬೆಳೆದೇ ಜಾಸ್ತಿ ಆಯ್ತಾಯ್ತು. ಸೊ ಇದೇ ರೀತಿ ನಾನು ರೈತ ಸಂಘ ಸೇರ್ಕೊಂಡೆ. ರೈತ ಸಂಘ ಸೇರ್ಕೊಂಡಾಗ ನಮ್ಮ ಅಶೋಕ್ ಅಂತ ಅವ್ರೆ ಹೊರಗಳ್ಳಿ ಅವರು ಇಷ್ಟೊಂದು ಉಪ್ಪು ಹಾಕಿ ಆಗ್ತಾ ಇದೆಯಾ, ಬಾಯಲ್ಲಿ ನಿನಗೆ ಉಪ್ಪಾಗದೆ ಅಂತ ಬೆಳೆ ಬೆಳೆಯುವಂತ ಒಂದು ವಿಧಾನ ಹೇಳಿಸ್ಕೊಡ್ತೀನಿ ನಿನಗೆ, ಇವತ್ತೊಂದು ಕಾರ್ಯಕ್ರಮ ಅದೇ ಬಾ ಕರ್ಕೊಯ್ತೀನಿ ಅಂತ ಕರ್ಕೊಂಡೋದ್ರು ನನ್ನ. ಅವರೇ ನನ್ನ ಈ ನೈಸರ್ಗಿಕ ಬದುಕು ಮತ್ತೆ ಸಾವಯವ ಕೃಷಿಗೆ ಮೂಲ ಅವರೇ ಪ್ರೇರಣೆ. ಸೊ ಅವರು ನಾನು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ರು. ಸುಮಾರು 2000 ಅಥವಾ 2002 ಇರ್ಬೇಕು ಅಂತ ಅನ್ಕೋತೀನಿ ಇಸ್ವಿ. ಅವಾಗ ಮಂಡ್ಯ ರೈತ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ಮಂಡ್ಯದಲ್ಲಿ. ಅಂದಿನಿಂದ ಇದುವರೆಗೂ ನಾನು 1 ಗ್ರಾಮ್ ಉಪ್ಪು ಹಾಕಿಲ್ಲ, 1 ಡ್ರಾಪ್ ಔಷಧಿ ಹೊಡೆದಿಲ್ಲ ಯಾವುದಕ್ಕೂ, ಈ ಇಡೀ 5 ಎಕರೆಗೂ. ನೋಡಿ ವೆನಿಲಾ ಹಾಕೊಂಡಿದೀನಿ. ಲಾಸ್ಟ್ ಇಯರ್ ಇದು 5ನೇ ವರ್ಷದ್ದು ಬೆಳೆ, ಇದು ಅದು 6ನೇ ವರ್ಷ ಸ್ಟಾರ್ಟ್ ಆಗಿತ್ತು. ಈಗ ಲಾಸ್ಟ್ ಇಯರ್ 1.5 ಲಕ್ಷ ಕೊಟ್ಟಿದೆ, ಈ ಸಾರಿ 4 ಲಕ್ಷ ಕೊಟ್ಟಿದ್ದೀನಿ ಅಡಕೆನ. 1 ಗ್ರಾಮ್ ನೆಟ್ಟು ತಗೊಂಡು ಇದುವರೆಗೂ ಉಪ್ಪುನೂ ಹಾಕಿಲ್ಲ, ಗೊಬ್ಬರನೂ ಕೊಟ್ಟಿಲ್ಲ. ನೋಡಿ ಅದು ದಶೇರಿ ಮಾವು, ಅಲ್ಲಿ ದಶೇರಿ ಮಾವು, ಇದು G9 ಬಾಳೆ, ಇದು ಸಿದ್ದಲಸು. ಇದು ಯಾಕೋ ನೋಡಿ ಬಾಳೆ ಎಷ್ಟಿದೆ, ಈ ಬಾಳೆಗೆ 1 ಗ್ರಾಮ್ನು ಹಾಕಿಲ್ಲ. ಉಪ್ಪೆ ಆಗ್ಲಿ, ಪೆಸ್ಟಿಸೈಡ್ ಆಗ್ಲಿ, ಏನಂದ್ರೆ ಏನಿಲ್ಲ. ನನಗೆ ಸತ್ಯ ಗೊತ್ತಾಯ್ತು, ಜೀವಾಮೃತದಲ್ಲಿ ಇಷ್ಟೊಂದು ತಾಕತ್ತಿದೆ ಅಂತ ಹೇಳಿ. ಅವತ್ತಿನಿಂದ ಇದುವರೆಗೂ ಜೀವಾಮೃತ, ವೇಸ್ಟಿ ಕಾಂಪೋಸರ್, ಗೋಕೃಪಾಮೃತ ಇದು ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ಈಗ ಜೊತೆಗೆ ಹಸುಗಳು ಸಾಕೋದು ಸ್ವಲ್ಪ ಕಮ್ಮಿ ಆಯ್ತಲ್ಲ ಅಂದ್ಬಿಟ್ಟು ಮೀನಾಮೃತ ಮಾಡ್ಕೊಂಡಿದೀನಿ ಈಗ. ಮತ್ತೆ ಬನಾನಾ ಫ್ರೂಟ್ ಜ್ಯೂಸ್ ಇಟ್ಕೊಂಡಿದೀನಿ, ಕೊರಿಯನ್ ಮೆಥಡ್ ಇದೆಯಲ್ಲ ಅಲ್ಲ. ಸೊ 2 ಮಿಕ್ಸಿಂಗ್ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ. ಸೊ ನನ್ ನೋಡಿ ಆರಾಮ್ಫುಲ್ ಯಾವ ರೀತಿ ಇದೆ ತೋಟ. ಈ ರೀತಿ ಎಲ್ಲರೂ ಅನುಸರಣೆ ಮಾಡಿದ್ರೆ ತುಂಬಾ ಲಾಭದಾಯಕವಾಗಿ ಮಾಡ್ಬೋದು. ಯಾಕೆಂದ್ರೆ ಲಾಭದಾಯಕ ಮೀನ್ಸ್ ಖರ್ಚು ಕಮ್ಮಿ ಆದಾಗ ಲಾಭ ಹೋಗೋದು ನಮಗೆ. ಖರ್ಚು ನಾನು 2 ಲಕ್ಷ ಮಾಡಿ 3 ಲಕ್ಷ ಲಾಭ ಮಾಡೋದು ಅದು ಲಾಭನೇ ಅಲ್ಲ. ಅದು ನಾನು 0 ಇಂದ ಸ್ಟಾರ್ಟ್ ಮಾಡಿದ್ ನನಗೆ 1,000 ಲಾಭ ಬಂದ್ರು ಲಾಭನೇ, 1 ಲಕ್ಷ ಲಾಭ ಬಂದ್ರು ಲಾಭನೇ ಅದು. ಸೊ ಇದು ನನ್ನ ಇನೋವೇಷನ್. ಈಗ ನೀವು ಅಡಕೆ ಹಾಕಿದಿರಾ, ಅಡಕೆ ಕಳೆದ ಒಂದು 5 ವರ್ಷ 6 ವರ್ಷದಿಂದ ಹೌದು. ಮತ್ತೆ ವೆನಿಲಾ ಮಾಡಿದಿರಾ, ಮತ್ತೆ ಬೇರೆ ಬೇರೆ ಎಲ್ಲ ಬೆಳೆ. ವೆನಿಲಾ ಇನ್ನೊಂದು ಎಪಿಸೋಡ್ ನಿಮ್ಗೆ ಕೊಡ್ತೀನಿ ನಾನು. ನಿಮ್ಗೆ ವೆನಿಲಾನ ಅದ್ರ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ವೆನಿಲಾ ಇದೆ ಈಗ, ವೆನಿಲಾ 600 ಗಿಡ ಇದೆ. ಸೊ ಇನ್ನೊಂದು ದಿವಸ ನಿಮ್ಗೆ ಹೇಳ್ತೀನಿ, ಅದನ್ನ ಪಾಲಿನೇಷನ್ ಮಾಡೋದು ಅರ್ಲಿ ಮಾರ್ನಿಂಗ್ ಬರ್ಬೇಕು, ಆಗ ನಿಮ್ಗೆ ತೋರಿಸ್ಕೊಡ್ತೀನಿ ಅದೆಲ್ಲಾನು. ಸೊ ಇವತ್ತು ಅದು ಬೇಡ, ಸೊ ಬೇರೆ ವಿಚಾರ ಮಾತಾಡೋಣ. ಈಗ ನೀವು ಯಾಕೆಂದ್ರೆ ಇದು ತೊರಕಟ್ಟಳ್ಳಿ ಬಂದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಇದೆಲ್ಲ ಏನಪ್ಪಾ ಅಂದ್ರೆ ಒಂದು ಈ KRS ಅಣೆಕಟ್ಟು ಭಾಗ ಇರೋ ಕಡೆ ಎಲ್ಲ ಅಂದ್ರೆ ನೀರಾವರಿ ಬರ್ತದೆ. ಒಂದಷ್ಟು ಬೆಲ್ಟ್ ಏನಾಗ್ತದೆ ಎಲ್ಲ ಬಂದು ಇದು ಮಳೆ ಆಶ್ರಿತ ಪ್ರದೇಶ. ಇದು ಬರಡು ಭೂಮಿ ತರಾನೇ ಈ ಕಡೆ ನಮ್ಮ ಆತ್ಕೂರು ಹೋಬಳಿ ಎಲ್ಲ ಬಂದ್ರೆ ಅಂದ್ರೆ ಮಳೆ ಬಿದ್ರೆ ಬೆಳೆ, ಕಾಡ, ಅರೆ ನೀರಾವರಿ ಒಂದು ಪ್ರದೇಶ ಇದು. ಇದರಲ್ಲಿ ನೀವು ಈಗ ಒಂದು ಅಡಕೆ ಒಂದು ಹಸಿರಿನ ಒಂದು ತೋಟ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ನಿಮ್ ಪ್ರೇರಣೆ ಹೆಂಗ್ ಬಂತು ಸರ್? ಈಗ ಸೊ ಇದು ನೋಡಿ, ನೀವ್ ಹೇಳಿದ್ರಿ VC ನಾಲಾ ಏರಿಯಾದವ್ರು ನೀವು ಅಂತ. ಸೊ ನನಗಿಂತ ಇನ್ನು VC ನಾಲಾ ಏರಿಯಾದವ್ರು ಬೇಕಾದಷ್ಟು ಏನಾರ, ಅವ್ರನ್ನ ನಾನು ನೋಡಿ ಇಂಪ್ರೆಷನ್ ಆಗ್ತದೆ ನನಗೆ. ಅವರೆಲ್ಲ ಮೊದ್ಲೇ ಕಬ್ಬು, ರೇಷ್ಮೆ, ನಂತರ ಬಂದದ್ದು ನಾನು. ಅವರೆಲ್ಲ ಕಬ್ಬು ನೆಟ್ಟು ರೇಷ್ಮೆಗೆ ಹೋದ್ರು, ರೇಷ್ಮೆಯಿಂದ ಅವ್ರು ಅಡಕೆಗೆ ಹೋದ್ರು. ನಾನ್ ಅಡಕೆ ಹಾಕರೋ ಇವ್ರು ಮಾಡೋರು ನಮ್ ಕೈಲಿ ಆಗತ್ತಾ, ಬಯಲು ಸೀಮೆ ಅದೆಲ್ಲ ಮಲೆನಾಡಲ್ಲಿ ಬೆಳೆಯೋದು ನಮ್ ಕೈಲಿ ಆಗಲ್ಲ ಅಂತ ಸುಮ್ನಿತೆ. ಸೊ ಅವ್ರು ಯಾವಾಗ ಲಕ್ಷ ದುಡ್ಡು ಎಣಿಸ್ಕೊ ಶುರು ಮಾಡೋದು, ಅದನ್ನ ನೋಡಿ ನಾನು ಇಂಪ್ರೆಷನ್ ಆಗಿ ನಾನ್ ಮಾಡಿದ್ದು, ಯಾಕೆ ನಾನು ಮಾಡಬಾರ್ದು? ಸೊ ಇಲ್ಲಿ ನಮ್ಮಲ್ಲಿ ಆತ್ಮದಿಂದ ಒಂದು ಕಾರ್ಯಕ್ರಮ ಕರ್ಕೊಂಡೋದು ನನಗೆ, ಮದ್ದೂರು ಅಗ್ರಿಕಲ್ಚರ್ ಕೃಷಿ ಇಲಾಖೆ ಅಂತ ಹೇಳಿ. ಅಲ್ಲಿ ಶಿವರಾಜಪ್ಪ ಬಾಳಕೆ ಅಂತ ಅವ್ರೊಬ್ರು ಬಹಳ ಚೆನ್ನಾಗಿ ಮಾಡಿರೋ ತೋಟನ. ಅವ್ರ ತೋಟ ನೋಡ್ಲಾಗಿ ಅವ್ರದ್ದು ನನ್ನ ಇಂಪ್ರೆಷನ್ ಮೇಜರು. ಅದನ್ನ ನೋಡ್ಕೊಂಡು ಅವತ್ತೇ ತಂದು ಇಲ್ಲಿಗೆ ನಾನು ಅಡಕೆ ಬೀಜ ತಂದು ಒಟ್ಲಾಕಿ ನಾಟಿ ಮಾಡೋದು ಇದನ್ನ. ಸರ್ ಗಿಡ ಒಟ್ಲಾಕಿ ನಾಟಿ ಮಾಡೋದು ಯಾಕೆ ಅಂತಂದ್ರೆ, ನಾನು ಒಂದು ಗಿಡಕ್ಕೆ 30 ರೂಪಾಯಿ ಅಂದಿನ ಕಾಲದಲ್ಲೇ. ಸೊ ನಾನು ಒಂದು ಬೀಜಕ್ಕೆ 5 ರೂಪಾಯಿ ಕೊಟ್ಟೆ. ಒಂದು ಬೀಜಕ್ಕೆ 5 ರೂಪಾಯಿ ನಾನೇ ಬೀಜ ಗಿಡ ಮಾಡ್ಕೊಂಡೆ. ನಾನ್ ಗಿಡ ಮಾಡಿರೋದೇ ಇದು ಕಡೂರ್ದು, ಈ ಜಾತಿ ಕಡೂರು ಬೀರೂರು. ನೀವು ಗಿಡನ ನೀವು ತಂದಿಲ್ಲ, ನಾನೇ ಬೀಜ ತಂದು ನಾನೇ ನಾಟಿ ಮಾಡ್ಕೊಂಡೆ. ನಾನೇ ಸಸಿ ಮಾಡಿ ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ನಾಟಿ ಮಾಡೋದು ಇದನ್ನ. ಸೊ ಈಗ ಇದು 6ನೇ ವರ್ಷ. ಈಗ ನಾನು 4 ಲಕ್ಷ ಕೊಟ್ಟಿದ್ದೀನಿ ಇದನ್ನ ತೋಟನ.
ಎಷ್ಟು ವರ್ಷ ಆಯ್ತು ನಿಮ್ಗೆ ಬಲ ಬರಕ್ ಶುರು ಮಾಡಿ? 2 ವರ್ಷ ಆಯ್ತು. ಲಾಸ್ಟ್ ಇಯರ್ 1.5 ಲಕ್ಷ ಕೊಟ್ಟಿದೆ. ಈ ವರ್ಷ 2ನೇ ವರ್ಷ ಇದು 4 ಲಕ್ಷ ಕೊಟ್ಟಿದ್ದೀನಿ ಈ ಸಾರಿ. ಅಂದ್ರೆ ಇಲ್ಲಿಂದ ಆಚೆಗೆ ನಿಮ್ಗೆ ಪ್ರೈಮ್ ಹಾ, ಇಲ್ಲಿಂದ ನನ್ನ ಇನ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿವರೆಗೂ ನನ್ನ ಶ್ರಮ ಆಯ್ತು. ಇನ್ಮೇಲೆ ಗಳಿಕೆ ವರ್ಷಗಳು, ಮುಂದಿನ ದಿನಗಳು ಗಳಿಕೆ ವರ್ಷಗಳು. ನೀವೇ ಲೆಕ್ಕ ಹಾಕೊಳ್ಳಿ. ಈಗ ಲಾಸ್ಟ್ ಟೈಮ್ ನಾನು 1.5 ಲಕ್ಷ ಕೊಟ್ಟಿದ್ದೆ, ಈ ಸಾರಿ 4 ಲಕ್ಷ ಕೊಟ್ಟಿದ್ದೀನಿ. ಒಂದ್ ರೂಪಾಯಿ ಖರ್ಚಿಲ್ಲ. ನಾನು ನೋಡ್ತಾ ಇರೋದು ನೀರ್ ಒಂದೇ ಮೇಜರ್, ಅದು ನಾನು ಕೊಡ್ತಾ ಇರೋದು. ಇನ್ ಸಣ್ಣ ಪುಟ್ಟ ರಿಸೀವ್ ಮಾಡ್ಕೊಳ್ಳಿಕ್ಕೆ, ತಿರ್ಗಾಡ್ಲಿಕ್ಕೆ, ಆ ಸಾಮಾನ್ಯ ಕಳೆ ನಿರ್ವಹಣೆ ಮಾಡೋದು ಇದೇ ಇರ್ತದದು. ಈಗ ಕಳೆ ಹೊಡೆದಿಲ್ಲ. ಸೊ ಸಮ್ಮರ್ ಅಲ್ಲಿ ಸೂರ್ಯ ರಶ್ಮಿ ಭೂಮಿಗೆ ಬಿಡಬಾರ್ದು. ಸೊ ಅದೊಂದು ಉದ್ದೇಶಕ್ಕೆ ಈಗ ಕಳೆ ಹೊಡೆದಿಲ್ಲ ನಾನು. ಏನ್ ಬೇಕಂದ್ರೆ ನಿಮ್ಗೆ ಕಳೆ ಹೊಡೆದು ತೋರಿಸ್ಕೊಡ್ತೀನಿ ನಾನು ಇನ್ನೊಂದ್ಸರಿ ಬೇಕು ಅಂದಾಗ ನಿಮ್ಗೆ. ಈಗ ನೀವ್ ಹೇಳ್ದಂಗೆ, ಈಗ ಯಾರಾದ್ರೂ ಹೊಸದಾಗಿ ಯಾರು ಕೃಷಿ ಬಂದವರು ನಿಮ್ಮ ತೋಟನ ಬಂದು ಈ ಟೈಮಲ್ಲಿ ನೋಡಿದ್ರೆ, ಏನ್ ಈ ತರ ಕಳೆ ಬಿಟ್ಟವ್ರಲ್ಲ, ಕಳೆ ಯಾಕೆ ಬಿಡ್ಬೇಕು, ಇವ್ರು ಇದೇನ ಮಾಡ್ಲಿವಲ್ಲ, ಕಳೆ ಹಾಕ್ಲಿಲ್ಲ ಅಥವಾ ಅದನ್ನ ಮಾಡಿಸಿಲ್ಲ ಅಂತ ಇದೆ ನೋಡಿ. ನನ್ನ ಮೂಲ ತತ್ವನೇ ಇದು. ಕಳೆ ಹೊಡೆದು ಕ್ಲೀನ್ ಆಗಿ ಇಟ್ಕೊಂಡ್ರೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಜೇಬು ಖಾಲಿ ಆಗಿರ್ತದೆ. ಇದು ಜೇಬು ಬರ್ತಿ ಇರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರಲ್ಲ. ಇಷ್ಟೇ ವಿಧಾನ. ನಿಮ್ಗೆ ಯಾವ್ದು ಬೇಕು? ಜೋಬ್ ಬರ್ತಿ ಇರ್ಬೇಕು, ಖಾಲಿ ಇರ್ಬೇಕಾ? ಕಳೆ ಇದ್ರೆ ನಿಮ್ಗೆ ಏನ್ ಅನುಕೂಲ ಆಗ್ತಾ ಇದೆ? ಕಳೆ ಸರ್, ಈಗ ಕಳೆ ಖಾಲಿ ಮಾಡ್ತಿದ್ರೆ ನನ್ಗೆ ಹಣನೂ ಖರ್ಚಾಗುತ್ತೆ, ನನಗೆ ನೀರು ಖರ್ಚಾಗ್ತಾ ಇರ್ತದೆ. ಸೊ ಈಗ ಇದಕ್ಕೆ ನೋಡಿ, 1 ವಾರಕ್ಕೆ ಒಂದೇ ಸಾರಿ ನೀರು ಕೊಡೋದು. ಇದರಲ್ಲಿ ಇಷ್ಟು ಸಮ್ಮರ್ ಇದೆಯಲ್ಲ, ಈಗ 1 ವಾರಕ್ಕೆ ಒಂದೇ ಸಾರಿ ನೀರು ಕೊಡೋದು ಈಗ. ಸೊ ನೀನ್ ಕ್ಲೀನ್ ಮಾಡ್ತೀನಿ ಅಂತಂದ್ರೆ 2 ಡೇಸ್ ಒಂದ್ಸರಿ ನೀರು ಕೊಡ್ಲೇಬೇಕು, ಇಲ್ಲ ನೀರು ಮರ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಕಳೆ ಇರೋದ್ರಿಂದ ನಿಮ್ಮ ಏನು ಮೇನ್ ಬೆಳೆ ಏನಿದೆಯಲ್ಲ, ಬೆಳೆಗೆ ಏನಾದ್ರು ಅದರಿಂದ? ನೋ ಸರ್, ಇಲ್ಲ ನೋಡಿ. ನಮಗೆ ಏನ್ ತಿನ್ಬೇಕು ಅಂತ ಅನ್ಸುತ್ತೋ ಅಂತ ಕಳೆನೇ ಇಲ್ಲೂ ಬರ್ತದೆ. ಏನ್ ವಿಟಮಿನ್ ಕೊರತೆ ಇರ್ತದೆ ಅಂತ ಕಳೆನೇ ಇಲ್ಲೂ ಸ್ಪೋಟಿನಸ್ ಆಗುತ್ತೆ. ನಾನೇನ್ ಹೊಸದಾಗಿ ಏನ್ ಮಾಡ್ತಾ ಇಲ್ಲ. ಅದಕ್ಕೆ ಯಾವ ಕಳೆ ಯಾವಾಗ ವಿಟಮಿನ್ಸ್ ಖಾಲಿ ಇರುತ್ತೆ ಬೇಕು ಅನಿಸ್ತದೆ ಅಂತದೇ ಇಲ್ಲಿ ಕಳೆ ಬರ್ತದೆ. ಲಾಸ್ಟ್ ಟೈಮು ಇಡೀ ದೊಡ್ಡ ತುಂಬಾ ಬಿಳಿ ಒಣಗನೆ. ಸೊ ಆ ಬಿಳಿ ಒಣಗನಲ್ಲಿ ಸಾರ್ವಜನಿಕ ಫಿಕ್ಸೇಷನ್ ಆಗುತ್ತೆ. ನೀವು ಟೆಸ್ಟ್ ಮಾಡಿಬೇಕಾದ್ರೆ ಕೇಳಿ ನೋಡಿ ಯಾರನ್ನಾದ್ರು. ಸೊ ಅದೇ ಇಡೀ ತೋಟದಲ್ಲಿ ಬೆಳೆದಿತ್ತು, ಏನು ಒಟ್ಲಾಕೋ ರೀತಿ ಬಂದಿತ್ತು. ನೀವ್ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಭೂಮಿಗೆ ಏನ್ ಬೇಕು, ಯಾವ ಪೋಷಕಾಂಶ ಕೊರತೆ ಇರ್ತದೆ, ಅದಕ್ಕೆ ಏನ್ ಅವಶ್ಯಕತೆ ಇರ್ತದೆ ಅದೇ ಬರುತ್ತೆ ಇಲ್ಲಿ. ನೈಸರ್ಗಿಕ ಅದೇ ಬೆಳೆಯುತ್ತೆ. ನಾವು ಕಳೆ ಅಂತ ಹೇಳ್ತೀವಿ, ಅದು ನೈಸರ್ಗಿಕ ದತ್ತವಾಗಿ ಏನಂದ್ರೆ ಅದನ್ನೇ ತಾನು ಬೆಳ್ಕೊಂಡು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಅದಕ್ಕೆ ನಾವು ಇಂಟರ್ಫರೆನ್ಸ್ ಕಡಿಮೆ ಆಗ್ಬೇಕು. ಅಕ್ಷರಶಃ ಸತ್ಯ.